ನೈಟ್ ಡ್ಯೂಟಿ ಇದ್ದ ರೌಂಡ್ಸ್ನಾಗ ಇದ್ದಾಗ ಒಂದು ಕಾಲ್ ಬಂತ್ರಿ. ಹಿಂಗೆ ಒಂದು ಮನೆ ಬಾಕ್ಲ ಬಿಡತ್ತಾರ ಪಕ್ಕದ ಬಾಜು ಮನೆಯವ್ರು ಫೋನ್ ಮಾಡಿದಾರೆ ನಮಗೆ ಪೊಲೀಸರಿಗೆ. ಅವರು ಕಾಲ್ ಮಾಡಿದಾರೆ ನಮ್ಗೆ. ಕಾಲ್ ಮಾಡಂಟ್ಲೆ ಒಂದು 5 ನಿಮಿಷನಾಗ ಹೋದೆವು. ಹೋಗೋದ್ರಾಗ ನಾವು ಜೀಪ್ ಗಾಡಿ ಹೊಡಿತೀವಿ ರೀ, CPI ಸಾಹೇಬ್ದು. ಇದ್ರಿಗೆ ಬರಂಟ್ಲೆ ರೀ ನಾವು ಗಾಡಿ ಪಟ್ನ ಹಂಗೆ ಆಫ್ ಮಾಡಿ ಅವ್ನು ಬೆನ್ನು ಹತ್ತಿದ್ದಾನೆ. ಸ್ವಲ್ಪ ಮುಂದೆ ಹೋಗಂಡ್ಲೆ ಅವ ದೇಕತ್ತಿ ನಿಂತಾರೆ. ಸಡನ್ನಾಗಿ ಹೋಗಿ ಕುತ್ತಿಗೆ ಕೈ ಹಾಕಿ ಜಕ್ಕೊಂಬರತ್ತೆ. ಅವ್ನು ಕಿಸೆ ತಂದು ಚಾಕೋತು ಒಂದು 2 ಸೈಡ್ ಎಲ್ಲ ಕಟ್ಟವ್ರು. ಹಾಂ, ಎಷ್ಟು ಮಂದಿ ಇದ್ದರು ಅವರು? ನಾವು ನೋಡಿದ್ದು 3 ಜನ ರೀ. ಆಮೇಲೆ ಫುಟೇಜ್ನಾಗ 4 ಜನ ಕಂಡಿರ್ತ ಅಂತಾರೆ. ಅವಾಗ ಕಂಡಿದ್ದು ನಮಗೆ 3 ಜನ ರೀ. ಚುಚ್ಚಿ ಓಡೋಗ್ಬಿಟ್ರು. ಹಾಂ, ಚುಚ್ಚಿ ನಾವು ಬಾಯ್ ಮಾಡತ್ತಾರೆ, ಚುಚ್ಚಾಂಟ್ಲೆ ಬಾಯ್ ಮಾಡಿದ್ದಾರೆ. ಬಾಯ್ ಮಾಡ್ಲೆ ಓಡೋದ್ರ ಅವ್ರು. ಏನು ಗೊತ್ತಾಗಿಲ್ಲ. ಏನು ಗೊತ್ತಾಗಿಲ್ಲ ರೀ. ನಿಮ್ಮ ಹೆಸರು? ರಮೇಶ್. ಬಾಗೇವಾಡಿಯಲ್ಲಿ ರಾತ್ರಿ ಸುಮಾರು 2:45 ಸುಮಾರಿನಲ್ಲಿ ಯಾರೋ ಒಂದು 3-4 ಜನ ಕಳ್ಳರು ಒಂದು ಲಾಕ್ ಇರುವಂಥ ಮನೆಯನ್ನು ಬ್ರೇಕ್ ಓಪನ್ ಮಾಡ್ತಾ ಇದ್ದಾರೆ ಹೇಳಿ ಒಂದು ಮಾಹಿತಿ ಬರುತ್ತೆ. ಆ ಮಾಹಿತಿ ಆಧಾರದ ಅಡಿಯಲ್ಲಿ ರಾತ್ರಿ ಗಸ್ತಲ್ಲಿದ್ದಂಥ ಪೊಲೀಸ್ನವರು ಇಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ನಮ್ಮ ಬಾಗೇವಾಡಿ ಇನ್ಸ್ಪೆಕ್ಟರ್ ಮತ್ತು ಅವರ ಡ್ರೈವರ್ ಕೂಡ ರೆಸ್ಪಾಂಡ್ ಮಾಡ್ತಾರೆ. ಸೊ ಪೊಲೀಸರು ಬರೋದನ್ನು ನೋಡಿಬಿಟ್ಟು ತಪ್ಪಿಸ್ಕೊಂಡು ಓಡೋಗ್ತಾರೆ. ಆವಾಗ ನಮ್ಮ ಇನ್ಸ್ಪೆಕ್ಟರ್ ಡ್ರೈವರ್ ಆದಂಥ ಸಿಬ್ಬಂದಿ ರಮೇಶ್ ಗುಡಿ ಅಂತ ಏನಿದ್ದಾರೆ, ಅವರು ಒಬ್ಬನ್ನ ಬೆನ್ನು ಹತ್ತಿ ಹಿಡಿದು ರಾತ್ರಿ ಕತ್ಲಿರುತ್ತೆ, ಮಳೆ ಇರುತ್ತೆ. ಸೊ ಕತ್ಲಲ್ಲಿ ಹಿಡಿದಾಗ ಅವನು ಆರೋಪಿ ಏನಿದ್ದಾನೆ ಚಾಕು ತೊಗೊಂಡು ಅವನ ತೊಡೆಗೆ, ಕೈಗೆ ಮತ್ತು ಎದೆ ಹತ್ರ ಚುಚ್ಚಿದ್ದಾನೆ. ಸೊ ಆಮೇಲೆ ತಪ್ಪಿಸ್ಕೊಂಡು ಓಡೋಗಿದ್ದಾನೆ. ಇಮಿಡಿಯೇಟ್ಲಿ ಉಳಿದಂಥ ಸಿಬ್ಬಂದಿ, ಅದೇ ರೀತಿ ಉಳಿದ ಸಿಬ್ಬಂದಿಗಳನ್ನು ಕೂಡ ಉಳಿದ ಆರೋಪಿಗಳನ್ನ ಬೆನ್ನತ್ತಿ ಹಿಡಿಯೋ ಪ್ರಯತ್ನ ಮಾಡಿದ್ದಾರೆ. ಬಟ್ ಕತ್ಲಲ್ಲಿ ತಪ್ಪಿಸ್ಕೊಂಡು ಹೋಗಿದ್ದಾರೆ. ನಮ್ಮ ಒಬ್ಬ ಡ್ರೈವರು ಕೂಡ ಏನು ಸಿಬ್ಬಂದಿ ರಮೇಶ್ ಇದ್ದಾರೆ, ಅವರು ಇಂಜೂರ್ಡ್ ಆಗಿದೆ. ಸೊ ಅವ್ರಿಗೆ ಇಮಿಡಿಯೇಟ್ಲಿ ಪ್ರಿಲಿಮಿನರಿ ಏನು ಟ್ರೀಟ್ಮೆಂಟ್ ಕೊಡಬೇಕು ಬಾಗೇವಾಡಿಯಲ್ಲಿ ಕೊಟ್ಟು ಇವಾಗ ಇಲ್ಲಿ ವಿಜಯಪುರ BLDಯಲ್ಲಿ ಅವ್ರನ್ನ ಅಡ್ಮಿಟ್ ಮಾಡಿದೆ. ಈಗ ಡಾಕ್ಟರ್ ಜೊತೆಗೂ ವಿಚಾರ ಮಾಡಿದೆ. ಈಸ್ ಅಬ್ಸಲ್ಯೂಟ್ಲಿ ಫೈನು. ವಿತಿನ್ 2-3 ಡೇಸ್ ವಿಲ್ ಬಿ ಡಿಸ್ಚಾರ್ಜ್ಡ್. ಆ್ಯಂಡ್ ಆರೋಪಿಗಳಿಗೋಸ್ಕರ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಆದಷ್ಟು ಬೇಗ ಅವ್ರನ್ನ ಪತ್ತೆ ಮಾಡುತ್ತೆ. ಸರ್, ಮೊನ್ನೆ ತಾಳಿಕೋಟೆಯಲ್ಲೂ ಬಂದು ಹೋಗಿದ್ರಿ ಸರ್, ಅದು ಮತ್ತು ಸ್ವಲ್ಪ ಭಯ ಇದೆ ಸರ್. ಭಯ ಅನ್ನೋಕ್ಕೇನಿಲ್ಲ. ಕಳ್ಳರು ರಾತ್ರಿ ಈಗೇನಾಗಿದೆ, ಇಡೀ ಎಲ್ಲ ಜಿಲ್ಲೆಗಳಲ್ಲಿ ಚೆಕ್ ಪೋಸ್ಟು ಮತ್ತು ಎಲ್ಲ ರೀತಿಯಾದಂತಹ ವ್ಯವಸ್ಥೆ ಇದೆ. ಈಗ ಕಳ್ಳರು ಮುಂಚೆ ಬಂದು ಮಾಡ್ಕೊಂಡು ಹೋಗ್ತಿದ್ರು. ಈಗ ಕಳ್ಳರು ಬಂದಿದ್ದಾರೆ ಅಂದರೆ ಇಮ್ಮಿಡಿಯೇಟ್ಲಿ ಪೊಲೀಸ್ ರೆಸ್ಪಾನ್ಸ್ ಸಿಗ್ತಾ ಇದೆ ತಮಗೆ. ಇಮ್ಮಿಡಿಯೇಟ್ಲಿ ಅವ್ರು ಮಾಡೋ ಟೈಮಲ್ಲೇ ಪೊಲೀಸರು ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಸೊ ಮೊನ್ನೆ ತಾಳಿಕೋಟೆದು ಹಾಗೆ ಆಗಿರೋದು. ಸೊ ಇಮ್ಮಿಡಿಯೇಟ್ಲಿ ಪೊಲೀಸ್ ರೆಸ್ಪಾನ್ಸ್ ಇದೆ. ಸೊ ದ್ಯಾಟ್ ಪೊಲೀಸ್ ಆರ್ ಸೋ ಮಚ್ ಅಲರ್ಟ್. ಸೊ ತಡೀತಾ ಇದ್ದಾರೆ. ಸೊ ಹಾಗಾಗಿ ದ ಪೊಲೀಸ್ ಆರ್ ಏಬಲ್ ಟು ಎನ್ಕೌಂಟರ್ ಈ ಥೀವ್ಸ್ ಇನ್ ನೈಟ್ ರೌಂಡ್ಸ್. ಸೊ ದಟ್ ಈಸ್ ದ ಇಂಪಾರ್ಟೆಂಟ್ ರಿಯಾಕ್ಷನ್ ಆಫ್ ದ ಪೊಲೀಸರು ರಾತ್ರಿ ಹೊತ್ತು ಕಷ್ಟಪಟ್ಟು ನೈಟ್ ರೌಂಡ್ಸ್ಗಳಲ್ಲಿ ಆರೋಪಿಗಳನ್ನ ಪತ್ತೆ ಮಾಡೋ ಕೆಲಸ ಮಾಡಿದ್ದಾರೆ. ಸೊ ವಿಲ್ ಫೈಂಡ್ ದಮ್. ಥ್ಯಾಂಕ್ ಯು. ಸುಮಾರು 5:15 ಗಂಟೆಗೆ ನಮ್ಮ ಆಸ್ಪತ್ರೆ ಎಮರ್ಜೆನ್ಸಿ ವಿಭಾಗದಲ್ಲಿ ರಮೇಶ್ ಗುಳಿ ಅಂತ ಬಸವನ ಬಾಗೇವಾಡಿ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಅವರು ಚಾಕು ಇರಿತದಿಂದ ಬಂದು ಅಡ್ಮಿಟ್ ಆಗಿದ್ದಾರೆ. ಅವರಿಗೆ ರಾತ್ರಿ 2:30 ಗಂಟೆಗೆ ಸುಮಾರು ಬೆಳಗಿನ ಜಾವ 2:30 ಗಂಟೆಗೆ ಅಲ್ಲಿ ದರೋಡೆಯನ್ನು ತಡೆಯಲಕ್ಕೆ ಹೋದಾಗೆ ಕಳ್ಳರಿಂದ ಚಾಕು ಇರಿತವಾಗಿದ್ದು ಅವರಿಗೆ 7 ಅಥವಾ 8 ಕಡೆ 7ರಿಂದ 8 ಕಡೆ ಅವರಿಗೆ ಚಾಕು ಇರಿತವಾಗಿದೆ. ಅವ್ರದ್ದು ಕಂಡೀಷನ್ ಸ್ಟೇಬಲ್ ಇದೆ. ಅವರನ್ನು ಡಾಕ್ಟರ್ ಮಂಜುನಾಥ್ ಕೋಟೆಣ್ಣವರು ಅಂಥೇಳಿ ನಮ್ಮ ಜನರಲ್ ಸರ್ಜರಿ ವಿಭಾಗದ ಮುಖ್ಯಸ್ಥರು ಮತ್ತು ಪ್ರೊಫೆಸರ್ ಅವರು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಅವರ ಕಂಡೀಷನ್ ಬಗ್ಗೆ ಮತ್ತಷ್ಟು ವಿವರಿಸ್ತಾರೆ. ಡಿಪಾರ್ಟ್ಮೆಂಟ್ HOD ಪೇಷಂಟು ಇವರು ಸರ್ ರಮೇಶ್ ಗುಳಿ ಅಂತೇಳಿ ಮುಂಜಾನೆ 5:30 ಗಂಟೆಗೆ ನಮ್ಮ ಹಾಸ್ಪಿಟಲ್ BLD ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾರೆ. ರಾತ್ರಿ 2:30 ಗಂಟೆಗೆ ಯಾರೋ ದುಷ್ಕರ್ಮಿಗಳು ಚಾಕು ಇರಿತ ಮಾಡಿದ್ದಾರೆ. ಅದೊಂದು 8 ಕಡೆ ಚಾಕು ಇರಿತ ಆಗಿದೆ. ಒಂದು ಬಲಗೈ ಆರ್ಮ್ ಅಂತಂತೀವಿ, ಆರ್ಮ್ ಮೇಲೆ ಎಲ್ಬೋ ಹತ್ತಿರ, ಆಮೇಲೆ ತೊಡಿ ಹತ್ತಿರ ಅಲ್ಲಿ ಒಂದು ಚಾಕು ಇರಿತ ಎದೆ ಮೇಲೆ ಆಗಿದೆ ಎಡಗಡೆ ಸೈಡು. ಅದು ಸ್ವಲ್ಪ ಡೀಪ್ ಇದೆ. ಅದರ್ವೈಸ್ ಪ್ರೆಸೆಂಟ್ಲಿ ಪೇಷಂಟ್ ಕಂಡೀಷನ್ ಇಸ್ ವೆರಿ ಮಚ್ ಸ್ಟೇಬಲ್. ಅವರು ನಾಡಿ ಬಡಿತ, ಬ್ಲಡ್ ಪ್ರೆಷರು, ಆಕ್ಸಿಜನ್ ಸ್ಯಾಚುರೇಷನು ಎಲ್ಲ ಚೆನ್ನಾಗಿದೆ. ಸ್ವಲ್ಪ ಅದು ಮಲ್ಟಿಪಲ್ ಇಂಜುರಿ ಇರೋದ್ರಿಂದ ಸ್ವಲ್ಪ ಪೇನ್ ಅಂತಿದ್ದಾರೆ, ಪೇನ್ ಕಿಲ್ಲರ್ ಕೊಡ್ತಾ ಇದ್ದೀವಿ. ಇದೇನು ಎದೆ ಮೇಲಿಂದ ಏನು ಗಾಯ ಇದೆ ಸ್ವಲ್ಪ ಅಬ್ಸರ್ವೇಷನ್ ಬೇಕಾಗ್ತದೆ. ಫ್ರೀಕ್ವೆಂಟ್ಲಿ ನಾವು ರೆಗ್ಯುಲರ್ ಮಾನಿಟರಿಂಗ್ ಮಾಡ್ತಾ ಇರ್ತೀವಿ. ಅವಶ್ಯಕತೆ ಬಿದ್ದ ಇನ್ನೂ ಹೆಚ್ಚಿನ ತಪಾಸಣೆಗೆ ಒಳಪಡಿಸ್ತೀವಿ ಅವ್ರಿಗೆ. ಅದಕ್ಕೆ ಎಕ್ಸ್ರೇ ಮಾಡಿದ್ವಿ, ಎಕ್ಸ್ರೇ ನಾರ್ಮಲ್ ಇದೆ. CT ಸ್ಕ್ಯಾನ್ ಅಂತ ಒಂದು ಮಾಡಿಸ್ತೀವಿ, HRCT ಅಂತೇಳಿ. ಮತ್ತು ಏನಾದರೂ ಒಳಗಡೆ ಇಂಜುರಿ ಇದ್ದಂದರೆ ಆ್ಯಸ್ ಆ್ಯಂಡ್ ವೆನ್ ರಿಕ್ವೈರ್ಡ್ ಅವ್ರಿಗೆ ಒಂದು ಮೈನರ್ ಆಪ್ರೇಷನ್ನು ಮಾಡಬೇಕಾಗ್ಬೋದು. ಸದ್ಯಕ್ಕಂತೂ ಏನಂತ ಅಪಾಯ ಇಲ್ಲ. ಪೇಷಂಟ್ ಕಂಡೀಷನ್ ಸ್ಟೇಬಲ್ ಇದೆ. ಬಟ್ ಹಿ ನೀಡ್ಸ್ ಮಾನಿಟ್ರಿಂಗ್, ರೆಗ್ಯುಲರ್ ಮಾನಿಟ್ರಿಂಗ್. ಡಾಕ್ಟರ್ ಮಂಜುನಾಥ್ ಕೋಟೆಣ್ಣವರು ಅಂತ, ಐ ಆಮ್ HOD ಆಫ್ ಸರ್ಜರಿ ಡಿಪಾರ್ಟ್ಮೆಂಟ್ಸ್.
5 ಜನ ಆಯಿತು. ಅವರು 4 ಜನ. ನೀವು ಕೈ ಸಿಗಲಿಲ್ಲ ಮಾಸ್ಕ್ ಮಾಸ್ಕ್ ಏನು ಮಾತಾಡೋದು ಮತ್ತೆ ಜನಕ್ಕೆ ಒಮ್ಮೆ ಆಮೇಲೆ ಬಂದರೆ ಎಲ್ಲಿ ಬಿಡಬೇಕು left sided I'll आपस ಜಾಕೆಟ್ ಹಾಕೋಣ ಅಂತ